ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತೊಂದು ಸಂಜೆ ಟೀ ಜೊತೆಗೆ, ಹೊರಗಡೆ ಮಳೆ ಮಳೆ ವಾತಾವರಣ ಅಲ್ವಾ, ಚಳಿ ಚಳಿ, ಒಂದ್ ದಿವಸ ಅಪರೂಪಕ್ಕೆ ಒಂದೊಂದು ದಿವಸ ಎಣ್ಣೆ ತಿಂಡಿ ಮಾಡ್ಕೊಂಡು ತಿಂದ್ರೆ ಏನ್ ತೊಂದರೆ ಆಗಲ್ಲ. ಟೀ ಜೊತೆಗೆ ಇವತ್ತು ನಾವು ದಿವೆಲ್ಸಿನಕಾಯಿ, ನಾವು ದಿವಹಲ್ಸು ಅಂತ ಹೇಳ್ತೀವಿ, ಅದಕ್ಕೆ ಬ್ರೆಡ್ ಫ್ರೂಟ್ ಅಂತಾರೆ ಅಥವಾ ಜೀಗುಜ್ಜೆ ಅಂತಾರೆ, ಅದರದ್ದು ನಾವು ರವಾ ಫ್ರೈ ಮಾಡೋಣ. ಬನ್ನಿ, ನಿಮ್ಗೂ ತೋರಿಸ್ಕೊಡ್ತೀನಿ. ಹಾಗೆ ಸಂಜೆಯಿಂದ ಇವತ್ತು ನಂದು ವಾಕಿಂಗು, ರಾತ್ರಿವರೆಗಿನ ದಿನಚರಿನ ನಾನು ನಿಮಿಸ್ಕೊಡ್ತೇನೆ. ಬನ್ನಿ ಎಲ್ರು. ನೋಡಿದಿರ ಇದನ್ನ ನೀವೆಲ್ಲ? ಇದಕ್ಕೆ ದಿವ್ಹಲಸು ಅಂತಾರೆ, ಜೀಗುಜ್ಜೆ ಅಂತಾರೆ ಅಥವಾ ಬ್ರೆಡ್ ಫ್ರೂಟ್ ಅಂತಾರೆ. ಇದರಲ್ಲಿ ಸಂಜೆ ಟೀ ಜೊತೆಗೆ ತಿನ್ನುವಂತಹ ಸ್ನ್ಯಾಕ್ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ರವಾ ಫ್ರೈ ಅಂತ ನಾವು ಇದರಿಂದ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ. ನಿಮ್ಗೂ ತೋರಿಸೋಣ, ನಾನು ಸಂಜೆ ಟೀಗೆ ಮಾಡ್ತಾ ಇದ್ದೀನಿ, ನಿಮ್ಗೂ ತೋರಿಸೋಣ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಫಸ್ಟ್ ನಾವು ಇದರಲ್ಲಿ ತುಂಬಾ ಬಗೆಯ ಅಡುಗೆಗಳನ್ನು ಮಾಡಬಹುದು. ಮಜ್ಜಿಗೆ ಹುಳಿಯು ತುಂಬಾ ರುಚಿಯಾಗಿರುತ್ತೆ, ಸಾಂಬಾರ್ ರುಚಿಯಾಗತ್ತೆ. ಹಾಗೆ ಪೋಡಿ, ಕಡಲೆ ಹಿಟ್ಟು, ಉಪ್ಪು, ಖಾರದ ಪುಡಿ, ಇಂಗು, ಚೂರಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನ ನಾವು ಬೇರೆ ಇದ್ರದೆಲ್ಲ ಪೋಡಿ ಮಾಡ್ತೀವಲ್ಲ, ಆ ತರ ಆಲೂಗಡ್ಡೆ ಬೇರೆ ಬೇರೆ ತರಕಾರಿ ಪೋಡಿ ಮಾಡ್ತೀವಲ್ಲ, ಆ ತರ ಇದರಲ್ಲಿ ಪೋಡಿ ಮಾಡಿದ್ರು ತುಂಬಾ ಚೆನ್ನಾಗತ್ತೆ. ಇದು ನಾನಿವತ್ತು ತವಾ ಫ್ರೈ, ರವಾ ಹಚ್ಚಿಬಿಟ್ಟು ತವದಲ್ಲಿ ಫ್ರೈ ಮಾಡುವಂಥದ್ದು, ಅದನ್ನ ನಿಮ್ಗೆ ತೋರಿಸ್ಕೊಡ್ತೇನೆ. ಫಸ್ಟ್ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಬನ್ನಿ, ನಾನು ಒಂದು ಪಾತ್ರೆಯಲ್ಲಿ ನೀರ್ ಇಟ್ಕೊಂಡಿದ್ದೇನೆ. ಕೈಗೂ ಒಂಚೂರು ಎಣ್ಣೆ, ನೋಡಿ ಕೈಗೂ ಒಂಚೂರು ಎಣ್ಣೆ ಹಚ್ಕೊಂಡ್ ಬಿಡ್ತೀನಿ. ತುಂಬಾ ಏನಿರುವುದಿಲ್ಲ, ಸ್ವಲ್ಪ ಬಗೆಯ ಅಂಟಿರ್ತದೆ ಇದರಲ್ಲೂ. ಇದನ್ನೀಗ ನಾನು ಮಧ್ಯ ಕಟ್ ಮಾಡ್ತೀನಿ. ನೋಡಿ ಈ ತರ 2 ಪೀಸ್ ಮಾಡ್ಕೊಂಡೆ. ನಾನೀಗ ಸಿಪ್ಪೆ ತೆಕ್ಕೊಳ್ಬೇಕಿದ್ರದ್ದು. ಸ್ಕ್ರೇಪರಲ್ಲೂ ಬರುತ್ತೆ, ಸ್ವಲ್ಪ ಗಟ್ಟಿ ಇರತ್ತೆ. ಚಾಕುಲ್ಲೂ ತೆಗಿಬಹುದು, ಇಲ್ಲ ಸ್ಕ್ರೇಪರಲ್ಲೂ ತೆಗಿಬಹುದು, ನಿಮ್ಗೆ ಯಾವ್ದ್ರಲ್ಲಿ ತೆಗಿಬಹುದು ಅನ್ಸತ್ತೆ ಅದರಲ್ಲಿ ತೆಕ್ಕೊಳ್ಳಿ, ಆಯ್ತಾ. ಈ ಮಧ್ಯ ಸ್ವಲ್ಪ ಗಟ್ಟಿಯಾಗಿ ಗೂಜಿರತ್ತೆ, ನೋಡಿ ಗೂಜಿನ ಭಾಗ ಇರುತ್ತೆ ಮಧ್ಯ, ಅದನ್ನು ತೆಕ್ಕೊಳ್ಬೇಕು. ಇದನ್ನೀಗ ನಾವು ತೆಳ್ಳಗೆ ಸ್ಲೈಸ್ ಮಾಡೋಣ. ಮಾಡಿ ನಾನು ಈ ನೀರಿನ ಪಾತ್ರೆಗೆ ಹಾಕಿ ಇಡ್ತೇನೆ, ಇಲ್ಲ ಅಂದ್ರೆ ಅದು ಕಪ್ಪಾಗತ್ತೆ. ನೋಡಿ ಈ ತರ ಸ್ಲೈಸಸ್ ಮಾಡ್ಕೊಳ್ಳೋಣ. ಈ ತರ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡ್ಬಿಡಿ. ಈಗ ನಾವು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನೋಡಿ 1 ಚಮಚ ರೆಡ್ ಚಿಲ್ಲಿ ಪೌಡ್ರು, ಒಣ ಮೆಣಸಿನ ಪುಡಿನ ಹಾಕಿದೆ ನಾನು. ಹಾಗೇನೆ ಸ್ವಲ್ಪ ಅರಿಶಿನ ಸೇರಿಸಿದೆ. ಹಾಗೇನೆ ಇಂಗು ಹಾಕೋಣ ಒಂದು ಸ್ವಲ್ಪ. ದಿವ್ಹಲ್ಸ್ ಇದೆಯಲ್ಲ, ಅದು ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ, ಹಾಗಾಗಿ ನಾವು ಅದಕ್ಕೆ ಇಂಗು ಚೆನ್ನಾಗಿ ಸೇರಿಸಿ ಬಿಟ್ರೆ ಗ್ಯಾಸ್ ಆಗುವುದಿಲ್ಲ. ಹಾಗೆ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿದೆ. ಹಾಗೆ ಸ್ವಲ್ಪ ಕಾರ್ನ್ ಫ್ಲೋರ್, ಇಷ್ಟನ್ನು ಸೇರಿಸಿ 1/4 ಚಮಚ ಎಣ್ಣೆ ಸೇರಿಸಿದೆ. ಈಗ ಚೂರು ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ತರ ಮಿಕ್ಸ್ ಮಾಡ್ಕೊಂಡು ಬಿಡಿ. ನಾವು ದಿವೆಲ್ಸಿನಕಾಯಿ ಪೀಸ್ ಮಾಡಿ ಇಟ್ಟಿದ್ದೀವಲ್ವಾ, ಇದಕ್ಕೆ ಚಂದ ಮಾಡಿ ಹೀಗೆ ಸ್ಪ್ರೆಡ್ ಮಾಡೋಣ ಇದನ್ನೆಲ್ಲ, ಖಾರನ್ನ. ನೋಡಿ ಈ ತರ ದಿವ್ಹಲ್ಸು ಅಥವಾ ಜೀಗುಜ್ಜೆ ಅಥವಾ ಬ್ರೆಡ್ ಫ್ರೂಟ್ ಅಂತೀವಲ್ಲ, ಇದು ಎಲ್ಲ ಕಡೆ ಸಿಗುವುದಿಲ್ಲ. ಇದು ಮಲೆನಾಡಲ್ಲಿ, ಸೌತ್ ಕೆನರಾ, ನಾರ್ತ್ ಕೆನರಾ ಈ ಕಡೆ ತುಂಬಾ ಜಾಸ್ತಿ ಸಿಗುವಂಥದ್ದು. ನಾವು ಅಳಿಯನ್ ಊರಿಗೆ ಹೋಗಿದ್ವಲ್ವಾ, ಅಳಿಯನ್ ಊರಲ್ಲಿ ನಮ್ಮ ಅಳಿಯನ್ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿ ಅವ್ರ ಮನೇಲಿ ತುಂಬಾ ಆಗತ್ತೆ, ಅವರು ಕೊಟ್ಟರು ನನಗಿದನ್ನು. ಹಾಗಾಗಿ ನಮಗೆ ತುಂಬಾ ಇಷ್ಟ ಬೇರೆ ಇದು. ನಾನು ಅದಕ್ಕೆ ಇವತ್ತು ಸಂಜೆ ಟೀ ಜೊತೆಗೆ ಮಾಡ್ಕೊಳ್ಳೋಣ, ಅಪರೂಪಕ್ಕೆ ಸಿಕ್ಕುವಂಥದ್ದಲ್ವಾ,
ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಚಿರೋಟಿ ರವೆ. ಚಿರೋಟಿ ರವೆನ ಒಂದು ಸ್ವಲ್ಪ ನೀವು ಈ ಥರ ಪ್ಲೇಟಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಪಿಂಚ್ ಆಗುವಷ್ಟು ಉಪ್ಪು ಹಾಕಿ, ಜಾಸ್ತಿ ಬೇಡ, ಒಂದು ಪಿಂಚ್ ಉಪ್ಪು ಹಾಕಿಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ. ಈಗ ಈ ಕಡೆ ಗ್ಯಾಸ್ ಮೇಲೆ ನಾವೊಂದು ತವ ಇಡಬೇಕು. ನಾನು ಗ್ಯಾಸ್ ಮೇಲೆ ತವ ಇಟ್ಟು ಬಿಸಿಯಾಗ್ಲಿಕ್ಕೆ ಬಿಟ್ಟೆ. ಅದು ಬಿಸಿಯಾಗೋದ್ರೊಳಗೆ ರವೆ ಇಟ್ಕೊಂಡಿದೀವಲ್ವಾ, ಹಾಗೆ ದಿವಹಲ್ಸಿಗೆ ನಾವು ಖಾರ ಸೌರಿ ಇಟ್ಟಿದ್ದೀವಲ್ವಾ, ಅದನ್ನು ಏನು ಮಾಡೋಣ ಅಂದರೆ ಒಂದೊಂದೇ ಪೀಸ್ ತಗೊಂಡು ಈ ರವದಲ್ಲಿ ಹೀಗೆ ಕೋಟ್ ಮಾಡಬೇಕು. ನೋಡಿ, ಈ ಥರ ಕೋಟ್ ಮಾಡಿ ನೋಡಿ, ರವದಲ್ಲಿ ಚೆನ್ನಾಗಿ ಅದನ್ನು ಕೋಟ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ರವದಲ್ಲಿ ಪೂರ್ತಿ ಕೋಟ್ ಆಗಬೇಕದು. ತವಕ್ಕೆ ಎಣ್ಣೆ ಹಾಕದೆ ಈಗ ನಾನು ರವೆ ಹಚ್ಚಿ ಇಟ್ಕೊಂಡಿದ್ದೀನಲ್ವಾ, ಇದನ್ನೆಲ್ಲ ತವದ ಮೇಲೆ ಇಡ್ತಾ ಹೋಗ್ತೀನಿ. ಹಿಂಗೆ ಇಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಏನಂದರೆ ನೀವಿದನ್ನು ಬೇರೆ ಬೋಂಡಾ ಬಜ್ಜಿ ಫ್ರೈ ಮಾಡ್ತೀರಲ್ವಾ, ಹಾಗೆ ಡೀಪ್ ಫ್ರೈಯೂ ಮಾಡ್ಬೋದು. ಇದು ಡೀಪ್ ಫ್ರೈಯೂ ಮಾಡುವಂತಹ ತಿಂಡಿಯೇ. ಡೀಪ್ ಫ್ರೈ ಮಾಡುವುದಿಲ್ಲ ಅಂದರೆ ಈ ಥರ ಶಾಲೋ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತೀನಿ. ಈಗ ನಾವಿದನ್ನು ಟರ್ನ್ ಮಾಡಿ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ರೋಸ್ಟ್ ಆಯಿತು ನಮ್ಮ ಬ್ರೆಡ್ ಫ್ರೂಟಿನ ರವಾ ಫ್ರೈ. ನೋಡಿ, ನಾನು ತೆಗಿತೀನಿ. ಈಗ ಈ ಪ್ಲೇಟಿಗೆ ತೆಗಿತೀನಿ. ನೋಡಿ, ನೀವು ಈ ಪ್ಲೇಟಿಗೆ ತೆಗೆದು ಹಾಕ್ತಾ ಇದ್ದೀನಿ ನಾನು. ನೋಡಿ, ಇನ್ನೊಂದು ರೌಂಡ್ ಮಾಡ್ತೀನಿ ನಾನೀಗ. ತವಕ್ಕೆ ಎಣ್ಣೆ ಹಾಕಿ ನಾವು ರವೆಯಲ್ಲಿ ಮೆತ್ಸಿ ಇಟ್ಟಿರುವಂತಹ ದಿವಲ್ಸಿನಕಾಯಿ ಇದೆಯಲ್ವಾ, ಇದನ್ನೆಲ್ಲ ಬಾಣಲೆ ಮೇಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿ, ಅಪರೂಪಕ್ಕೆ ಎಣ್ಣೆ ತಿಂದರೆ ಏನು ತೊಂದರೆ ಆಗಲ್ಲ. ಮೊದಲೇ ಹೇಳಿದ್ದೀನಲ್ವ, ಇದನ್ನು ನೀವು ಡೀಪ್ ಫ್ರೈ ಬೇಕಿದ್ರೆ ಮಾಡ್ಬೋದು. ರೆಡಿ, 2 ಸಲ ಆಚೆ ಈಚೆ ಮಾಡಿಬಿಟ್ರೆ ರೆಡಿ ಆಯಿತು. ತಿನ್ನಕ್ಕಂತೂ ತುಂಬ ರುಚಿ ಫ್ರೆಂಡ್ಸ್. ಹೊರಗಡೆ ಮಳೆ ಬರ್ತಾ ಇದ್ರೆ ತುಂಬ ಟೇಸ್ಟಿ ಇದು. ತೋರಿಸಿದ್ನಲ್ಲ ಫ್ರೆಂಡ್ಸ್, ನೋಡಿದ್ರಲ್ವ ಹೇಗೆ ಮಾಡೋದಂತ ಹೇಳಿದ್ನಲ್ಲ ನಿಮಗೆ. ದೇವಿ ಹಲಸು ಅಥವಾ ಜೀಗುಜ್ಜೆ ಅಥವಾ ಬ್ರೆಡ್ ಫ್ರೂಟ್, ಮಲೆನಾಡು ಸೌತ್ ಕೇರಳದಲ್ಲಿ ಸಿಕ್ಕುವಂಥದ್ದು. ಇದು ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಮಾಡ್ಕೊಳ್ಳಿ. ಸಾಸ್ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ನಾನು ಮಸಾಲೆ ಮಿಕ್ಸ್ ಮಾಡಿ ತೋರಿಸಿದ್ನಲ್ಲ, ಅದಕ್ಕೆ ಬೇಕಿದ್ರೆ ಚೂರು ಹುಣಸೆ ಹಣ್ಣಿನ ರಸ ಅಥವಾ ಒಂದು 4 ಡ್ರಾಪ್ ಲಿಂಬೆ ರಸನೂ ಹಾಕಬಹುದು. ಆಮೇಲೆ ನಾನು ಚಿರೋಟಿ ರವೆಯಲ್ಲಿ ಇದನ್ನು ಹೀಗೆ ಅದ್ದಿ ಬಿಟ್ಟು ಎರಡು ಕಡೆ ಅದಕ್ಕೆಲ್ಲ ಚಿರೋಟಿ ರವೆ ಮೆತ್ತಿಸಿ ತವದ ಮೇಲೆ ಇಟ್ಟೆ ಅಲ್ವಾ. ನೀವು ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆ, ಕೃಷ್ಣ ರವೆ ಎಲ್ಲರ ಮೇಲೆ ಇರುತ್ತಲ್ವಾ, ಆ ಉಪ್ಪಿಟ್ಟು ರವೆಲ್ಲೂ ಹೀಗೆ ಅದ್ದಿ ಬಿಟ್ಟು ತವದ ಮೇಲೆ ಇಡ್ಬೋದು. ನಿಮಗೆ ಬಿಟ್ಟಿದ್ದದು. ಖಾರ ಖಾರ ಚೆನ್ನಾಗಿರಲ್ಲ. ಸಂಜೆ ನಮಗೆ ಟೀ ಜೊತೆಗೆ ಹೊರಗಡೆ ಮಳೆ ವಾತಾವರಣ, ಹೊರಗಡೆ ಮಳೆ ಬೇರೆ ಬರ್ತಾ ಇರುತ್ತೆ. ಸೂಪರ್ ಆಗುತ್ತೆ. ಇಂಗಿನ ಘಮ ಇರುತ್ತೆ. ಇದು ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ, ಹಾಗಾಗಿ ಹಿಂಗ್ ಸ್ವಲ್ಪ ಜಾಸ್ತಿ ಹಾಕಿರ್ತೇವೆ ಇದಕ್ಕೆ. ಹಾಗೆ ಇಂಗಿನ ಪರಿಮಳ, ಅದಕ್ಕೆ ಅದರೊಂದು ಪರಿಮಳ ಇದೆ. ಎಲ್ಲ ಸೇರಿ ಖಾರ ಎಲ್ಲ ಸೇರಿ ಬಾಯಿಗೆ ಒಳ್ಳೆ ರುಚಿ ಕೊಡತ್ತೆ. ತಿನ್ನಬಾರ್ದು ಅಂದರೆ ಕೈ ತಟ್ಟೆಗೆ ಹೋಗತ್ತೆ. ಏನು ಮಾಡೋದು? ತಿಂದಿದ್ದು ಕರ್ಗಿಸ್ಕೊಳ್ಳೋಕ್ಕೆ ವಾಕಿಂಗ್ ಮಾಡಲೇಬೇಕಲ್ವಾ. ಅದಕ್ಕೆ ನಾನು ಹೇಳಿದ್ನಲ್ಲ ಆವಾಗ, ದಿವಿ ಹಲಸು ಅಥವಾ ಜೀಗುಜ್ಜೆ ಬೋಂಡ ಸರಿ ತಿಂದಾಗಿದೆ.
ಅದಕ್ಕೆ ಚೆನ್ನಾಗಿ ವಾಕಿಂಗ್ ಮಾಡಬೇಕು ಅಂತ ವಾಕಿಂಗ್ ಬಂದಿದ್ದೀವಿ ಈಗ. ಬನ್ನಿ ಹೋಗೋಣ ಹಾಗೆ. ನೋಡಿ ಫ್ರೆಂಡ್ಸ್, ಈ ಥರ ವೈಟ್ ಫ್ಲವರ್ಸು ಚೆನ್ನಾಗಿರುತ್ತೆ ನೋಡಿ. ಅದನ್ನು ನೀವು ಎಲ್ಲ ಕಡೆ ಇರುತ್ತೆ, ಇದೇನು ಸ್ಪೆಷಲ್ ಏನಲ್ಲ. ನೋಡಿ ಇದೊಂದು ಕಲರ್ ಅಲ್ವಾ, ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಕಲರ್ಸಿನ ಫ್ಲವರ್ಸ್ ಇರುತ್ತೆ. ಹಾಗೆ ಈ ಮರದ ಎಲೆಗಳು ನೋಡಿ ಫ್ರೆಂಡ್ಸ್ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ. ರೆಡ್ ಲೀವ್ಸ್ ಇದೆ, ಹಸಿರು ಹೋಗಿ ಕೆಲವು ಕೆಂಪು ಕೆಂಪು ಎಲೆ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋಕ್ಕೆ. ನೋಡಿ ಇಲ್ಲೆಲ್ಲ ಇದು ಬಾದಾಮಿ ಹಣ್ಣು ಅಂತಾರೆ, ಎಲ್ಲ ಬಿದ್ದಿರುತ್ತೆ. ಈ ಹಣ್ಣಿನ ಬೀಜನ ನೀವು ಒಡೆದ್ರೆ ಇದ್ರ ಒಳಗಡೆ ಬಾದಾಮಿ ಇರುತ್ತೆ. ಆ ಹಣ್ಣಿನ ಮರ ತುಂಬ ದೊಡ್ಡಕ್ಕಿರುತ್ತೆ. ನೋಡಿ ಫ್ರೆಂಡ್ಸ್, ಅಡಿಕೆ ಥರ ಶೋ ಗಿಡ ಇದು. ಅಡಿಕೆ ಅಲ್ಲ, ಸೇಮ್ ಅಡಿಕೆ ಥರ ಇದೆ ಅಷ್ಟೇ ನೋಡೋಕ್ಕೆ. ನೋಡಿ ಇಲ್ಲದೆ ಗ್ರೀನಲ್ಲಿದೆ ನೋಡಿ. ನೋಡಿ ಕಾಯಿ ಗ್ರೀನ್ ಇದೆ, ಇಲ್ಲಿ ರೆಡ್ ಇದೆ. ನೋಡಿ ನೆಲ್ಲಿಕಾಯಿ ನೋಡಿ, ಕಾಣ್ತಾ ಇದೆಯಲ್ಲ ನೆಲ್ಲಿಕಾಯಿಗಳು. ಇನ್ನೂ ಬೆಳಿಲಿಲ್ಲ, ಅದು ಬೆಳಿಬೇಕಷ್ಟೇ. ನೆಲ್ಲಿಕಾಯಿ ಎಲ್ಲ ಚಿಕ್ಕ ಚಿಕ್ಕದಿದೆ ಅಷ್ಟೇ ಇನ್ನು ನೆಲ್ಲಿಕಾಯಿ. ಈ ರೀತಿ ಇದೆಲ್ಲ ನಮ್ಮ ಆಯುರ್ವೇದವನ ಅಂತ ಹೇಳ್ತಾರೆ ನಮ್ಮ ಕ್ಯಾಂಪಸ್ಸಲ್ಲಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಈ ಥರ ಶೇಪಲ್ಲಿ ರೌಂಡ್ ಮಾಡಿ ನೋಡಿ. ಇಲ್ಲೂ ಇದೆ ನೆಲ್ಲಿಕಾಯಿ ನೋಡಿ. ಹೀಗೆ ಸುತ್ತನೂ ಈ ಥರ ಪ್ಲ್ಯಾಂಟೇಷನ್ ಮಾಡಿದ್ದಾರೆ ನೋಡಿ. ಎಲ್ಲ ನೋಡಿದರೂ ಹಸಿರು ಹಸಿರು ಕಾಣುತ್ತೆ ನಿಮಗೆ ಅಲ್ವಾ. ಈ ಥರ ಈ ಕಡೆ ಎಲ್ಲ ಕೂರಕ್ಕೆ ಬೆಂಚುಗಳನ್ನು ಹಾಕಿದ್ದಾರೆ. ಸಂಜೆ ಹೊತ್ತೆಲ್ಲ ಕೂರಕ್ಕೂ ಚೆನ್ನಾಗಿದೆ, ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಈ ಥರ ಹಸಿರು, ಎಲ್ಲಿ ನೋಡಿದರೂ ಹಸಿರು. ಇದು ಅಷ್ಟೇ ವಾಟರ್ ಆ್ಯಪಲ್ಲು. ಅವತ್ತೆಲ್ಲ ತೋರಿಸಿದ್ದೆ ನಾನು ನಿಮಗೆ. ಮರ ತುಂಬ ಹೋಗಿತ್ತು ಫ್ರೆಂಡ್ಸ್. ಒಂದಿಲ್ಲ ಕೋಲ್ ತಗೊಂಡು ಎಲ್ಲ ಹೊಡೆದು ಮಕ್ಕಳೆಲ್ಲ ಬೀಳಿಸ್ಬಿಡ್ತಾರೆ ನೋಡಿ. ಅಲ್ಲಲ್ಲಿ ಒಂದು 4 ಇದೆ ಒಳಗೆ ಅಷ್ಟೇ ನೋಡಿ. ಇಲ್ಲಿ ಒಳಗಡೆ ಒಂದಷ್ಟಿದೆ, ಇಷ್ಟೇ. ಎಲ್ಲ ಖಾಲಿ ಆಯಿತು, ಫುಲ್ಲು ತುಂಬಿತ್ತು ನೋಡಿ. ಇಲ್ಲಿದೆ, ಇನ್ನು ಬಲಿಲಿಲ್ಲ, ಎಳತಿದೆ. ತೋರಿಸ್ತೀನಿ ನಿಮಗೆ ನೋಡಿ. ಎಲ್ಲ ಖಾಲಿ ಆಯಿತು. ಹೀಗೆ ಚೆನ್ನಾಗಿ ಇನ್ನೊಂದು ಗಂಟೆ ವಾಕಿಂಗ್ ಮಾಡಿ ನಾನು ಮನೆಗೆ ಹೋಗ್ತೇನೆ. ಯಾಕಂದರೆ ದೇಹಕ್ಕೆ ಎಕ್ಸಸೈಸ್ ಇಲ್ಲ. ನಾವು ಸ್ಟ್ರೈನ್ ಆಗಿದೆ ತುಂಬ, ಓಡಾಟ ಎಲ್ಲ ಮುಗಿಸಿ ಬಂದಿದ್ದಷ್ಟೇ. ಆದರೂ ವಾಕಿಂಗ್ ಅಂತೂ ಬೇಕೇ ಬೇಕಲ್ವ, ಹಾಗಾಗಿ ವಾಕಿಂಗ್ ಮಾಡ್ತಾ ಇದ್ದೇವೆ ಅಷ್ಟೇ. ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ವಾಕಿಂಗ್ ಮಾಡಿ ಅಲ್ಲೇ ಒಂದು 15-20 ನಿಮಿಷ ಒಂದು ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡಿ ನಾನು ಮನೆಗೆ ಹೋಗ್ತೇನೆ. ಇವತ್ತು ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ, ನಾವು ಊರಿಗೆಲ್ಲ ಹೋಗಿ ಬಂದಿದ್ದಷ್ಟೇ ಆಗಿತ್ತು, ಸ್ಟ್ರೈನೂ ಆಗಿತ್ತು. ಹಾಗಾಗಿ ಹೆಚ್ಚು ಮಾಡಲಿಲ್ಲ. 10 ನಿಮಿಷ ಎಕ್ಸಸೈಸ್ ಮಾಡಿ ಹಾಗೇ ಮನೆ ತಲುಪ್ಕೊಂಡ್ವಿ. ಆಮೇಲೆ ರಾತ್ರಿದೆಲ್ಲ ಇರುತ್ತಲ್ವಾ, ಎಷ್ಟೊತ್ತಂತ ಮಾಡೋಕ್ಕಾಗತ್ತೆ ಅಲ್ವಾ. 1 ಗಂಟೆ 3/4 ಗಂಟೆ ವಾಕಿಂಗ್ ಮಾಡಿದ್ವಿ. ಒಂದು 10-15 ನಿಮಿಷ ಎಕ್ಸಸೈಸ್ ಮಾಡಿ ನಾನು ಮನೆ ಕಡೆ ನಾನು ಹಾಗೂ ಯಜಮಾನರು ಹೊರಟ್ವಿ. ಎಷ್ಟು ಚಂದ ದಾಸವಾಳ ನೋಡಿ ಫ್ರೆಂಡ್ಸ್. ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಹಬ್ಬ ಇನ್ನೇನು ಬೇಕು. ನನಗಂತೂ ಮೊದಲೇ ದಾಸವಾಳ ಅಂದರೆ ಇಷ್ಟ. ಅಷ್ಟೂ ಚಂದ ಇಷ್ಟಿಷ್ಟು ದೊಡ್ಡ ದಾಸವಾಳ ನಮ್ಮ ಕ್ಯಾಂಪಸಲ್ಲಿ ಆಗ್ತಾ ಇರುತ್ತೆ. ಅದು ಎದುರುಗಡೆ ಇರೋದನ್ನು ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ. ಬೇರೆ ಕಡೆ ಎಲ್ಲ ಜನ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ವಾಕಿಂಗ್ ಮುಗಿಸಿ ಮನೆಗೆ ಬಂದು ಕೈಕಾಲು ತೊಳೆದು ದೇವ್ರಿಗೆ ದೀಪ ಮಾಡಿ ಸಂಜೆಯ ದೇವರ ಸ್ವಲ್ಪ ಭಜನೆ ಮಾಡಿ ನನ್ನ ರಾತ್ರಿಯ ಅಡುಗೆ ಮನೆ ಕೆಲಸಕ್ಕೆ ಹೊರಡ್ತೀನಿ ನಾನು. ವಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ.
ನೋಡಿದ್ರಲ್ವಾ, ಸಂಜೆ ತಿಂದಾಯ್ತು, ಟೀ ಕುಡ್ದಾಯ್ತು, ವಾಕಿಂಗ್ ಮುಗಿಸಿ ಬಂದಾಯ್ತು, ಕೈಕಾಲು ತೊಳೆದು ದೇವ್ರ ಪೂಜೆ, ದೇವ್ರಿಗೆ ನಮಸ್ಕಾರ ಮಾಡಿ ಆಯಿತು. ಇನ್ನು ರಾತ್ರಿ ಊಟ ಮಾಡಿ ಮಕ್ಕಳೊಟ್ಟಿಗೆಲ್ಲ ಫೋನಲ್ಲಿ ಮಾತಾಡಿ ಮಲ್ಕೊಂಡ್ಬಿಡೋದು. ಇವತ್ತಿಗೆ ಮಧ್ಯಾಹ್ನಂತರದ ನನ್ನ ದಿನಚರಿ ಅಷ್ಟೇ. ಇವತ್ತು ವೀಕೆಂಡ್, ಹಾಗಾಗಿ ಎಂಥ ಬೇರೆ ಏನು ಕೆಲಸನೂ ಇಲ್ಲ. ಜರ್ನಿ ಮಾಡಿ ಬಂದಿರೋ ಸ್ಟ್ರೈನ್ ಒಂದಷ್ಟಿದೆ, ಹಾಗಾಗಿ ಸ್ವಲ್ಪ ಬೇಗ ಮಲಗೋಣ ಅಂತಿದ್ದೀನಿ. ಇವತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.